ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 5, 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತೆ ಪಬ್ಲಿಕ್ ಎಕ್ಸಾಮ್ ಮಾಡ್ತಾರಾ ಇಲ್ವಾ ಅಥವಾ ಎಕ್ಸಾಮೇ ಕ್ಯಾನ್ಸಲ್ ಆಗುತ್ತಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರನೇ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನೂ ಯಾವಾಗ ಎಕ್ಸಾಮ್ ಮತ್ತೆ ಬರೀಬೇಕಾ ಅಥವಾ ಈಗ ಬರ್ದಿರೋ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಈಗ ಬರ್ದಿದ್ದೀರಲ್ಲ 2 ಎಕ್ಸಾಮು ಆವಾಗ ಕೌಂಟ್ ಮಾಡ್ಕೊತಾರ ಅಂತೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ಸುಪ್ರೀಂ ಕೋರ್ಟ್ ತೀರ್ಪಿಗೋಸ್ಕರ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಪಬ್ಲಿಕ್ ಎಕ್ಸಾಮ್ಗಳಿಗೆ ಮುದ್ದು ಮನಸ್ಸುಗಳಿಗೆ ಇನ್ನೂ ಕಷ್ಟ ಆಗಬಾರ್ದು ಅಂದ್ಬಿಟ್ಟು 5, 8, 9ನೇ ತರಗತಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಬೇಡ, ಮಾಮೂಲಿ ಎಕ್ಸಾಮ್ ಬೇಕು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದರು. ಅದನ್ನ ಸುಪ್ರೀಂ ಕೋರ್ಟು ಇನ್ನೂ ತಡೆದೇ ಹಿಡಿದಿದೆ. ಶಿಕ್ಷಣ ಇಲಾಖೆಯವರು ಕೂಡ ನಿಮಗೆ ಇನ್ನೂ ಎಕ್ಸಾಮ್ ಮಾಡಬೇಡ್ದ ಅಂತ ಅದಕ್ಕೆ ಅವರು ವೆಯ್ಟಿಂಗ್ ಮಾಡ್ತಾಯಿದ್ದಾರೆ. ನೀವು ಭಯಪಡೋ ಅವಶ್ಯಕತೆ ಏನಿರೋದಿಲ್ಲ. ನೀವು 2 ಎಕ್ಸಾಮ್ ಬರ್ದಿದ್ದೀರಲ್ವ, ಆ ಎಕ್ಸಾಮು ಹಂಗೆ ಇರುತ್ತೆ, ಅದನ್ನ ಕೌಂಟ್ ಮಾಡ್ಕೊತಾರೆ. ಹಾಗೂ ನಿಮಗೆ 2 ಎಕ್ಸಾಮ್ ಮಾಡ್ತಾರಾ ಇಲ್ವಾ ಅಂದ್ಬಿಟ್ಟು ನಿಮಗೆ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಾಗ ಗೊತ್ತಾಗುತ್ತೆ ನಿಮಗೆ 2 ಎಕ್ಸಾಮ್ ಮಾಡ್ತಾರಾ ಇಲ್ವೋ. ಹಾಗೂ ಅಥವಾ ನಿಮಗೆ ಪಬ್ಲಿಕ್ ಎಕ್ಸಾಮೇ ಕ್ಯಾನ್ಸಲ್ ಮಾಡಿದ್ರು ಮಾಡ್ಬೋದು. ಯಾಕೆಂದರೆ 2 ಎಕ್ಸಾಮ್ ಬರ್ದಿರೋ ಅದನ್ನು ಫುಲ್ ಕ್ಯಾನ್ಸಲ್ ಮಾಡಿ ಮತ್ತು ಸ್ಕೂಲ್ ಲೆವೆಲ್ ಅಥವಾ ನಿಮಗೆ ಟೆಸ್ಟ್ಗಳು ಪ್ರಿಪ್ರೇಟ್ರಿಗಳು ಮಾಡಿರ್ತಾರಲ್ವ ಅದನ್ನು ಲೆಕ್ಕಕ್ಕೆ ತಗೊಂಡು ಅದನ್ನು ಆ್ಯಾವ್ರೇಜಾಗಿ ಮಾಡಿಕೊಂಡು ನಿಮಗೆ ಪಾಸ್ ಮಾಡಿದ್ರು ಮಾಡಬಹುದು. ಅಥವಾ ನೀವು ಮತ್ತೆ ಸ್ಕೂಲ್ ಲೆವೆಲ್ಗಳಲ್ಲೇ ನಿಮಗೆ ಎಕ್ಸಾಮ್ ಮಾಡಿದ್ರು ಮಾಡಬಹುದು. ಯಾವುದಕ್ಕೆ ಆಗಲಿ ನಿಮಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಬರೋದಕ್ಕೆ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.